ಹಾಲೆಲೂಯಾ. ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳಿ ನಿಮ್ಮನ್ನು ಎಬ್ಬಿಸುವುದಕ್ಕಾಗಿ, ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಬಲಪಡಿಸುವುದಕ್ಕಾಗಿ, ದೇವರ ಸನ್ನಿಧಿ ನಿಮ್ಮ ಮನೆಯಲ್ಲಿ, ನೀವಿರುವ ಸ್ಥಳದಲ್ಲಿ ನೀವು ಅನುಭವಿಸುವ ಹಾಗೆ ನಿಮಗೋಸ್ಕರ ಪ್ರಾರ್ಥಿಸಲು ದೇವರು ನನಗೆ ಕೊಡುವ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸ್ತೇನೆ. ನಿಮ್ಮಲ್ಲಿ ಎಷ್ಟು ಜನ ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ? ಮೇಲಿಂದ ಮೇಲೆ ದಯವಿಟ್ಟು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ, ಇಲ್ಲವಾದರೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿರಿ 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕಳಿಸುತ್ತಾ ಇರಿ. ಕರ್ತನನ್ನು ಸ್ತುತಿಸಿ ಸೇವೆ ಮುಂದುವರಿಸಲು ಸಹಕರಿಸಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮೆಲ್ಲರೊಂದಿಗೆ ಮಾತಾಡಿ ನಮ್ಮ ಅವಶ್ಯಕತೆ ತೀರಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ರೆ ಮಾಡಿದ್ದೀರಾ? ದಿನಾಲು ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದ್ದೇವೆ, ಹೋರಾಟಗಳಿವೆ ಎಂದು ಹೇಳುತ್ತಲೇ ಇದ್ದೀರಲ್ಲವೇ? ಇದು ಹೋರಾಟದ ಲೋಕವೇ ಆಗಿದೆಯಲ್ಲವೋ? ಈ ಲೋಕದಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಪ್ರಶಾಂತತೆ ದೊರಕುವುದಿಲ್ಲ. ಇದು ಕಳವಳದ ಲೋಕ, ಕನ್ಫ್ಯೂಷನ್, ಪಾಪವು, ಬಲಾತ್ಕಾರವು, ಇಹಲೋಕ ಅಧಿಕಾರಿಯಾದ ಸೈತಾನನ ವಶದಲ್ಲಿರುವುದರಿಂದ ಒಂದಲ್ಲ ಒಂದು ಗಲಿಬಿಲಿ ಉಂಟಾಗುತ್ತಲೇ ಇರುತ್ತೆ. ಆದರೆ ನಾವು ಯೇಸುವಿನ ಮಕ್ಕಳಾಗಿರೋದಾದರೆ, ಪರಲೋಕದ ವಾರಸುದಾರರೆಂದು ಗುರುತಿಸುವುದಾದರೆ, ನಮ್ಮ ನಾಗರಿಕತೆ ಪರಲೋಕದಲ್ಲಿದೆ. ಈ ಲೋಕದಲ್ಲಿ ಕೇವಲ ನಾವು ಯಾತ್ರಿಕರು, ಪ್ರಯಾಣಿಕರು ಮಾತ್ರ ಆಗಿದ್ದೇವೆ. ಯಾತ್ರಿಕನಾಗಿರುವವನು, ಪ್ರಯಾಣದಲ್ಲಿರುವಂಥವನು ಸುಖವನ್ನು ಕೋರಿಕೊಳ್ಳುವುದಿಲ್ಲ. ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಆಗಿಬಿಡ್ತಾನೆ, ಏನೋ ಒಂದು ಟಿಫಿನ್ ಕೊಂಡ್ಕೊಂಡು ತಿಂದುಬಿಡ್ತಾನೆ. ಹಾಗೆಯೇ ಈ ಲೋಕದಲ್ಲಿರುವ ಪ್ರತಿಯೊಂದನ್ನು ಯೋಚಿಸುತ್ತಾ ಬಾಧೆ ಪಡ್ತಾ ಕೂತ್ಕೊಳ್ಳೋದು ಬೇಡ. ಇದು ಸ್ವಲ್ಪ ಕಾಲವೇ. ನನ್ನ ನಾಗರಿಕತೆ ಪರಲೋಕದಲ್ಲಿದೆ, ನಾನು ಪರಲೋಕದ ವಾರಸುದಾರನಾಗಿದೆ, ನಾನು ಅಲ್ಲಿಗೆ ಸೇರುತ್ತೇನೆ. ಅಲ್ಲಿ ನಾನು ದೇವರು ಕೊಡುವ ಘನತೆಯನ್ನು ಹೊಂದಿಕೊಳ್ತೇನೆ, ದೇವರೊಂದಿಗಿರುವ ಭಾಗ್ಯ ಹೊಂದಿಕೊಳ್ತೇನೆ ಎಂಬುದಾಗಿ ಯೋಚಿಸಿ ತೃಪ್ತಿ ಹೊಂದಬೇಕು. ಅದೇಗಾಗುತ್ತೆ ಬ್ರದರ್, ನಾವು ಬಾಧೆಯಲ್ಲಿ ಇದ್ದಿದ್ದೇವೆ ಅಂತ ಹೇಳಿದ್ರೆ ಏನೇನೋ ಹೇಳ್ತಿರಲ್ಲವೇ ಅನ್ನುತ್ತೀರಾ? ಅದನ್ನೇ ಹೇಳ್ತಿದ್ದೇನೆ ಪ್ರಿಯರೇ, ನಿಮ್ಮ ಚಿಂತಾ ಭಾರವನ್ನೆಲ್ಲ ನನ್ನ ಬಳಿಗೆ ತನ್ನಿರಿ ಎಂದು ಕರ್ತನು ಹೇಳಿದಾನಲ್ಲವೇ? ಯೇಸು ಕ್ರಿಸ್ತನನ್ನು ನಂಬಿದಂಥವರಿಗಿರುವ ದೊಡ್ಡ ಆಶೀರ್ವಾದವೇನೆಂದರೆ, ನಾವು ನಮ್ಮ ಪ್ರಾರ್ಥನೆಗಳನ್ನು ನಮ್ಮ ಯೇಸುವಿಗೆ ಮನವಿ ಮಾಡಿಕೊಳ್ಳುವುದಾದರೆ ಆತನು ಉತ್ತರಿಸುವಂತಹ ದೇವರಾಗಿದ್ದಾರೆ. ನೋಡಿಕೊಳ್ಳೋಣ ಬನ್ನಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತಿಸಬೇಡಿರಿ. ಯಾವ ಸಂಬಂಧವಾಗಿಯೂ ಚಿಂತಿಸಬೇಡಿರಿ. ಯಾವ ಸಂಬಂಧವಾಗಿಯೂ ಅಂದರೆ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು, ಏನು ಕೊಂಡುಕೊಳ್ಬೇಕು, ಏನು ಮಾರಬೇಕು, ಹೇಗೆ ಬದುಕಬೇಕು, ಹೇಗೆ ಸಂಪಾದಿಸಬೇಕು, ನಮ್ಮ ಭವಿಷ್ಯ ಏನಾಗ್ತದೋ, ನಾಳಿನ ಸಂಗತಿ ಏನಾಗ್ತದೋ, ನಮ್ಮ ಮಕ್ಕಳೇನಾಗ್ತಾರೋ, ನಾನೇನಾಗುತ್ತೇನೋ ಎಂದು ಹೀಗೆ ಒಂದಲ್ಲ ಒಂದು ಚಿಂತೆ ಮನುಷ್ಯರನ್ನು ಹಿಡಿದು ಕಾಡಿಸುತ್ತಿದೆ. ಚಿಂತಿಸಬೇಡಿರಿ. ಅವುಗಳ ಕುರಿತು ಆಲೋಚಿಸಬೇಡಿರಿ ಅನ್ನುತ್ತಾ ಇಲ್ಲ, ಪ್ಲಾನ್ ಮಾಡಬೇಡಿರಿ ಅನ್ನುತ್ತಾ ಇಲ್ಲ. ಚಿಂತಿಸುತ್ತಾ ಕೂತುಕೊಳ್ಳಬೇಡಿರಿ. ಇದು ಹೇಗೆ, ಇದು ಹೇಗೆ, ಇದು ಹೇಗೆ ಎಂಬುದಾಗಿ. ಈ ಪ್ರಶ್ನೆಯೊಂದಿಗೆ ನೀವಿರುವ ಕಾಲದವರೆಗೂ ಆ ಆಂಗ್ಸೈಟಿ, ಆ ಆತುರತೆ, ಆ ದುಃಖ, ಆ ಚಿಂತೆ ನಿಮ್ಮನ್ನು ಕೊನೆಯದಾಗಿ ಡಿಪ್ರೆಷನ್ ಒಳಗೆ ಕುಗ್ಗಿಸಿ ಬಿಡುವಂಥದ್ದಾಗಿರುತ್ತೆ. ಯಾವ ಸಂಬಂಧವಾಗಿಯೂ ಚಿಂತಿಸಬೇಡಿರಿ ಅಂದರೆ ಕೇರ್ಲೆಸ್ ಆಗಿದ್ದು ಇಷ್ಟಾನುಸಾರವಾಗಿ ನಡೆದುಕೊಳ್ಳಿರಿ ಎಂದು ಹೇಳ್ತಾ ಇಲ್ಲ. ಆದರೆ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಾರ್ಥನೆ, ವಿಜ್ಞಾಪನೆಗಳೊಂದಿಗೆ ಕೃತಜ್ಞತಾಪೂರ್ವಕವಾಗಿ ನಿಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಚಿಂತಿಸಬೇಡಿರಿ ಎಂದು ದೇವರು ಹೇಳಿದ್ದಾರೆ ಹೊರತು ಅವುಗಳ ವಿಷಯದಲ್ಲಿ ಪ್ರಾರ್ಥಿಸಬೇಡಿರಿ ಎಂದು ಹೇಳಲಿಲ್ಲ. ಕರ್ತನಿಗೆ ತಿಳಿಸಬಾರದು ಎಂದು ಕೂಡ ಹೇಳಲಿಲ್ಲ. ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಮನವಿ ಪತ್ರ ಅಂತಿರುತ್ತವೆ ಕೆಲವೊಂದು ಆಫೀಸ್ಗಳಲ್ಲಿ. ಅವರಿಗೆ ಮನವಿ ಮಾಡಿಕೊಳ್ತಾರೆ, ನನಗೆ ಈ ಉದ್ಯೋಗ ಬೇಕು, ಈ ವಿದ್ಯಾಭ್ಯಾಸ ನಾನು ಮಾಡಿದ್ದೇನೆ, ನನ್ನ ಪರಿಸ್ಥಿತಿ ಹೀಗೆ ಎಂದು ಅನೇಕ ವಿಧವಾಗಿರ್ತವೆ. ಎಲ್ಲವೂ ಹೇಳ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಮನವಿಗಳನ್ನು ಆಫೀಸರ್ ಬಳಿಯಲ್ಲಿ, ಅಧಿಕಾರಿಗಳ ಬಳಿಯಲ್ಲಿ, ಮನುಷ್ಯರ ಬಳಿಯಲ್ಲಿ ಎಷ್ಟೇ ನಾವು ಮಾಡಿಕೊಂಡ್ರೂ ಕೂಡ ಅವು ನೆರವೇರುವುದಿಲ್ಲ. ಆದರೆ ದೇವರಿಗೆ ನಾವು ನಮ್ಮ ಮನವಿ ತಿಳಿಯಪಡಿಸುವುದಾದರೆ, ಪ್ರಾರ್ಥನೆಯಲ್ಲಿ ನಾವು ದೇವರ ಮುಂದೆ ವಿಜ್ಞಾಪನೆ ಮಾಡಿಕೊಳ್ಳುವುದಾದರೆ, ನಾವು ಕೃತಜ್ಞತೆಯಿಂದ, ನಂಬಿಕೆಯಿಂದ, ದೇವರು ನನಗೆ ಇದನ್ನು ಮಾಡಬಲ್ಲರು ಎಂಬ ನಂಬಿಕೆಯಿಂದ ಯೇಸುವಿಗೆ ನಾವು ನಮ್ಮ ಮನವಿಗಳನ್ನು ತಿಳಿಯಪಡಿಸುವುದಾದರೆ, ಬಹಳಷ್ಟು ಜನ ಹೇಳ್ತಾರೆ, ದೇವರಿಗೆ ಎಲ್ಲವೂ ಗೊತ್ತಲ್ಲವೋ, ದೇವರಿಗೆ ಎಲ್ಲವೂ ಗೊತ್ತಿರುತ್ತೆ ಅಲ್ಲವೋ, ನಾನ್ಯಾಕೆ ತಿಳಿಯಪಡಿಸಬೇಕು? ಹೌದು, ದೇವರಿಗೆಲ್ಲವೂ ಗೊತ್ತಿರುತ್ತೆ. ಎಲ್ಲರ ಸಂಗತಿ ಗೊತ್ತು. ಎಲ್ಲರೂ ಬಾಧೆಯಲ್ಲಿದ್ದಾರೆಂದು ಗೊತ್ತು. ಎಲ್ಲರೂ ಸಮಸ್ಯೆಗಳಲ್ಲಿದ್ದಾರೆ. ಎಲ್ಲರ ಸಮಸ್ಯೆಗಳನ್ನು ದೇವರು ಒಂದೇ ಸಾರಿ
ತೀರಿಸಿ ಬಿಟ್ಟರೂ ಕೂಡ ಮತ್ತೆ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಯಾವ ಸಮಸ್ಯೆವೇ ಇಲ್ಲದ ಪ್ರಪಂಚ ದೇವರು ಸೃಷ್ಟಿಸಿದ್ರೆ ಸಮಸ್ಯೆಗಳನ್ನು ಮನುಷ್ಯನೇ ಸೃಷ್ಟಿಸಿಕೊಂಡಿದ್ದಾನಲ್ಲವೇ? ದೇವರು ನರಮನುಷ್ಯರನ್ನು ಯಥಾರ್ಥವಂತರಾಗಿ ಉಂಟುಮಾಡಿದರು, ಆದರೆ ಅವರೇ ವಿವಿಧವಾದ ಕುತಂತ್ರಗಳನ್ನು ಉಂಟುಮಾಡಿಕೊಂಡರು. ನಿಮ್ಮ ಚಿಂತೆಗೆ ಏನಾಗಿದೆ ಕಾರಣ ಎಂದು ನೀವು ಗ್ರಹಿಸಿಕೊಳ್ಳಬೇಕು. ನಿಮ್ಮ ನಿಜವಾದ ಅವಶ್ಯಕತೆ ಏನಾಗಿದೆ ನಿಮ್ಮ ಬದುಕಿನಲ್ಲಿ, ನಿಮಗಿರುವ ಲೋಪ ಏನಾಗಿದೆ, ನೀವು ಚಿಂತಿಸುವ ವಿಷಯವೇನಾಗಿದೆ ಎಂಬುದು ನೀವು ಗುರುತಿಸಿ, ಮನುಷ್ಯರು ಇದನ್ನು ಮಾಡಲಾರರು, ಕೇವಲ ದೇವರು ಮಾತ್ರ ಮಾಡಬಲ್ಲರು ಎಂದು ನೀವು ಗ್ರಹಿಸಿ ನಿಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಬೇಕು. ಅಮ್ಮಳಿಗೆ ಅನ್ನ ಕೇಳದಿದ್ರೂ ಅನ್ನ ಹಾಕಲ್ಲಂತೆ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂದು ಯೇಸು ಯಾಕೆ ಹೇಳಿದ್ದಾರೆ? ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಆತನು ಕೊಡ್ತಾನೆ. ನಾವು ನಂಬಿಕೆ ಇಡಲಾರದಂತೆ, ದೇವರ ಸಹಾಯ ಕೋರಿಕೊಳ್ಳಲಾರದಂತೆ, ದೇವರನ್ನು ಪ್ರೀತಿಸಲಾರದೆ, ದೇವರ ಆಜ್ಞೆ ಪಾಲಿಸಲಾರದೆ, ದೇವರ ಮಕ್ಕಳಾಗಿ ಮಾರ್ಪಡದೆ ನಾವು ಪಾಪದಲ್ಲಿರುತ್ತಾ ಇಷ್ಟಾನುಸಾರವಾಗಿ ಬದುಕುತ್ತಾ, ದೇವರೇ ನನಗೊಂದು ₹1,00,000 ಕೊಡಿರಿ, ನಾನು ಅದನ್ನು ಮಾಡಬೇಕು, ನನಗೆ ಇದನ್ನು ಕೊಡಿರಿ, ಅದನ್ನು ಕೊಡಿರಿ, ಪಾಪ ಮಾಡಲು ಖರ್ಚು ಮಾಡುವುದಕ್ಕಾಗಿ ನಿಮಗೆ ದುಡ್ಡುಗಳು, ಬಲವಾಗಲಿ ಅದು ಆಗಲಿ ಇದು ಆಗಲಿ ಕೇಳಿದ್ರೆ ದೇವರು ಹೇಗೆ ಕೊಡ್ತಾರೆ ಹೇಳಿ? ದೇವರೇನಾದರೂ ಅವುಗಳನ್ನು ನಿಮಗೆ ಒಂದು ವೇಳೆ ಕೊಡುವುದಾದರೆ ನೀವು ಮತ್ತಷ್ಟು ಪಾಪಿಯಾಗಿ ಮತ್ತಷ್ಟು ಭ್ರಷ್ಟರಾಗಿ ಹೋಗುತ್ತೀರಲ್ಲವೇ? ಅದಕ್ಕಾಗಿಯೇ ದೇವರೇ, ನನ್ನ ಬುದ್ಧಿಹೀನತೆಯಿಂದ ನಾನು ಸಾಲಕ್ಕೊಳಗಾಗಿದ್ದೇನೆ, ನನ್ನ ಸಾಲ ತೀರಿಸಿಕೊಳ್ಳಲು ಸಹಾಯ ಮಾಡಿರಿ. ನನ್ನ ಅಜ್ಞಾನದಿಂದ ದುರಭ್ಯಾಸಕ್ಕೆ ಒಳಗಾಗಿ ನನ್ನ ಆರೋಗ್ಯವನ್ನು ನಾನು ಹಾಳು ಮಾಡಿಕೊಂಡಿದ್ದೇನೆ. ದೇವರೇ, ನನ್ನನ್ನು ಸ್ವಸ್ಥಪಡಿಸಿ ನನ್ನ ಪಾಪವನ್ನು ಕ್ಷಮಿಸಿರಿ. ದೇವರೇ, ನನ್ನ ಮನಸ್ಸನ್ನು ಹಾಳು ಮಾಡಿಕೊಂಡು ಅನಾವಶ್ಯಕವಾದ ವಿಷಯಗಳಿಂದ ತುಂಬಿಸಿಕೊಂಡಿದ್ದೇನೆ, ಅದಕ್ಕೆ ಮನಃಶಾಂತಿ ಇಲ್ಲದವನಾಗಿದ್ದೇನೆ, ನನ್ನ ಹೃದಯದೊಳಗೆ ಬನ್ನಿರಿ ಎನ್ನುವಂತೆ ದೇವರಿಗೆ ನಮ್ಮ ಸ್ಥಿತಿಯನ್ನು ತಿಳಿಯಪಡಿಸಿ ನಾವು ಅವುಗಳಿಗೋಸ್ಕರ ದೇವರ ಸಹಾಯ ಕೋರುವುದಾದರೆ ಆತನು ಕೊಡುವುದಕ್ಕಾಗಿ ಸಿದ್ಧವಾಗಿಯೇ ಇದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತಿಸಬೇಡಿರಿ. ಚಿಂತೆ ಎನ್ನುವಂಥದ್ದು ಒಂದು ವಿಷಯವನ್ನು ಮೇಲಿಂದ ಮೇಲೆ ಯೋಚಿಸುವಂಥದ್ದಾಗಿದೆ. ಚಿಂತೆ ಎನ್ನುವಂಥದ್ದು ಡಿಪ್ರೆಷನ್ ಆಗಿ ಮಾರ್ಪಡುವಂಥದ್ದಾಗಿದೆ ಈ ದಿನ. ಡಿಪ್ರೆಷನ್ ಅಂದ್ರೆ ಏನು? ಸಮುದ್ರದೊಳಗೆ ಡಿಪ್ರೆಷನ್ ಉಂಟಾಯಿತು, ಸುರುಳಿಗುಂಡಿ ಉಂಟಾಗಿವೆ, ಅದು ಗಿರಗಿರ ಎಂಬುದಾಗಿ ಒಂದು ಪಾಯಿಂಟಲ್ಲಿ ತಿರುಗಾಡುತ್ತಿರುವಾಗ ಆ ಫೋರ್ಸ್ನೊಳಗಿಂದ ತುಫಾನುಗಳು ಬರ್ತವೆ, ಸುನಾಮಿಗಳು ಬರ್ತಿವೆ. ಅದೇ ರೀತಿಯಾಗಿ ನಾವು ಕೂಡ ಒಂದು ವಿಷಯವನ್ನು ಹಾಗೆಯೇ ಹಿಡ್ಕೊಂಡು ಅದರ ಕುರಿತಾಗಿ ಚಿಂತಿಸುತ್ತಾ ಕೂತ್ಕೊಂಡ್ರೆ, ಅದರ ವಿಷಯದಲ್ಲಿಯೇ ಬಾಧೆ ಪಡ್ತಾ ಕೂತ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗಿ ಹೋಗ್ತದೆ ಮತ್ತು ನಿಮ್ಮ ಉದ್ರೇಕಗಳಲ್ಲಿ ರಾಂಗ್ ಇಮೋಷನ್ಸ್ಗಳು ಬರ್ತವೆ, ನಿಮ್ಮ ಉದ್ರೇಕಗಳು ತಪ್ಪಾಗಿರುತ್ತವೆ, ಕೋಪಗೊಳ್ಳುವಂಥವರಾಗಿರ್ತೀರಿ, ಬಾಧೆಯಲ್ಲಿ ಮುಳುಗುತ್ತೀರಿ. ನಿಮ್ಮ ವಿಷಯ ಏನೇ ಆಗಿರ್ಬೋದು ಅದನ್ನು ದೇವರ ಬಳಿಗೆ ತಂದು ನೋಡಿರಿ, ಆತನೇ ಅದನ್ನು ಪರಿಷ್ಕರಿಸುತ್ತಾನೆ, ಅದನ್ನು ದೇವರೇ ಸರಿಪಡಿಸುತ್ತಾರೆ. ಅದನ್ನೇ ಹಿಡಿದುಕೊಳ್ಳ್ರಿ. ನಿಮ್ಮ ಮನಸ್ಸನ್ನು ಹಾಳು ಮಾಡುವ ವಿಷಯ ಏನಾಗಿದೆ? ಯಾರೋ ಏನೋ ಅಂದಿರುವ ಮಾತಾಗಿದೆಯೋ? ನೀವು ಮಾಡಿದ ಪಾಪ ಆಗಿದೆಯೋ? ಯಾವ ವಿಷಯ ಆಗಿದೆ? ನಿಮಗಿರುವ ಕೊರತೆಗಳು, ನಿಮಗಿರುವಂತಹ ಲೋಪ ಆಗಿದೆಯೋ? ಅದನ್ನು ತಿಳಿದುಕೊಂಡು ಕರ್ತನ ಬಳಿಗೆ ತಂದು ನೋಡಿರಿ. ಚಿಂತಿಸಬೇಡಿರಿ, ಆದರೆ ಪ್ರತಿಯೊಂದು ವಿಷಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ, ಪ್ರತಿ ವಿಷಯ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಾನು ಚಿಕ್ಕ ವಿಷಯ ನೆರವೇರಿಸ್ತೇನೆ ದೊಡ್ಡ ವಿಷಯ ಆಗಲ್ಲ ಎನ್ನುವ ದೇವರಲ್ಲ. ನಮ್ಮ ಬದುಕಲ್ಲಿ ಏನ್ ಬೇಕಾದರೂ ಆತನು ಮಾಡಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆ ವಿಜ್ಞಾಪನೆ. ಪ್ರಾರ್ಥನೆ ಅಂದ್ರೆ ಒಂದು ಸಾರಿ ಮಾಡಿ ಮುಗಿಸುವಂಥದ್ದಾಗಿದೆ. ವಿಜ್ಞಾಪನೆ ಅಂದ್ರೆ ನೀವು ಮಾಡುತ್ತಲೇ ಇರಬೇಕು. ಪ್ರಾರ್ಥನೆ ನಿಮಗೋಸ್ಕರ ಮಾಡಿಕೊಳ್ಳುವಂಥದ್ದಾಗಿದೆ, ಆದರೆ ವಿಜ್ಞಾಪನೆ ನಿಮ್ಮ ಕುಟುಂಬಕ್ಕಾಗಿ, ದೇಶಕ್ಕಾಗಿ ಮಾಡುವಂಥದ್ದಾಗಿರುತ್ತೆ, ನಮ್ಮ ಸಭೆಗೋಸ್ಕರ, ದೇವರ ಸೇವಕರಿಗಾಗಿ ಮಾಡುವಂಥದ್ದಾಗಿರುತ್ತೆ. ನೋಡಿ ಪ್ರಿಯರೇ, ನಮ್ಮ ಸೇವಕರು ಸರಿಯಾಗಿಲ್ಲದಿದ್ದರೆ ನಾವು ಹೇಗೆ ಸರಿಯಾಗಿರ್ಲಿಕ್ಕಾಗುತ್ತೆ? ಕುಟುಂಬವೇ ಸರಿಯಾಗಿರದಿದ್ದರೆ ಆ ಕುಟುಂಬದಲ್ಲಿ ಸಮಾಧಾನ ಎಲ್ಲಿಂದ ಇರುತ್ತೆ? ಆ ತಾಯಿ ಸರಿಯಾಗಿಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದ ಹೇಗಿರುತ್ತೆ? ಹಾಗಾಗಿ ಮನವಿಗಳನ್ನೆಲ್ಲ ತೆಗೆದುಕೊಂಡು ವಿಜ್ಞಾಪನೆ ಮಾಡಬೇಕು. ಬಹುಶಃ ನೀವು ಸರಿಯಾಗಿರಬಹುದು, ನಿಮ್ಮ ಮನೆಯಲ್ಲಿ ಮತ್ತೊಬ್ಬರು ಕುಡುಕರಾಗಿದ್ದಾರೇನೋ. ಒಬ್ಬ ಕುಡುಕನು ಮನೆಯಲ್ಲಿದ್ದರೆ ಆ ಮನೆಯಲ್ಲಿದ್ದವರಿಗೆ ಏನಾದರೂ ಮನಃಶಾಂತಿ ಇರುತ್ತಾ ಹೇಳ್ರಿ? ಬಹುಶಃ ನೀವು ಕಷ್ಟಪಟ್ಟು ಸಂಪಾದಿಸುತ್ತಿರಬಹುದು, ನಿಮ್ಮ ಮಗನು ಅದನ್ನು ತೆಗೆದುಕೊಂಡು ಹೋಗಿ ಖರ್ಚು ಮಾಡ್ತಿರ್ಬೋದು, ಅದು ಸಂಕಟವಾಗಿರುತ್ತೆ ಅಲ್ಲವೋ? ಹಾಗಾಗಿ ನಿಮ್ಮ ಮಗನಿಗೋಸ್ಕರ ನೀವು ವಿಜ್ಞಾಪನೆ ಮಾಡಬೇಕು. ನನ್ನ ಮಗನು ಹೀಗಾದನಲ್ಲವೇ, ನನ್ನ ಮಗನು ಹಾಳಾದನಲ್ಲವೇ, ನನ್ನ ಕುಟುಂಬ ಹೀಗಾಯ್ತಲ್ಲವೇ ಎಂದು ಚಿಂತಿಸುವುದರಿಂದ ಪ್ರಯೋಜನವಿಲ್ಲ. ದೇವರಿಗೆ ಹೇಳಿಕೊಳ್ಳುವುದಾದರೆ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಅಲೆಮಾರಿಯಾಗಿದ್ದ ನಿಮ್ಮ ಮಗನನ್ನು ಯೋಗ್ಯನನ್ನಾಗಿ ಮಾಡಲು, ಕೃತಜ್ಞತೆ ಇಲ್ಲದ ಸ್ಥಿತಿಯಲ್ಲಿರುವ ನಿಮ್ಮ ಕುಟುಂಬವನ್ನು ಮುಟ್ಟಿ ನಿಮಗೆ ಸಮಾಧಾನ ಕೊಡಲು ಆ ದೇವರು ಶಕ್ತನಾಗಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಕೃತಜ್ಞತಾಪೂರ್ವಕವಾಗಿ. ನೋಡಿ ಪ್ರಿಯರೇ, ನಾವು ದೇವರ ಬಳಿಗೆ ಹೋಗುವಾಗ ಕೃತಜ್ಞತೆಯೊಂದಿಗೆ ಹೋಗಬೇಕು.
ಅಹಂಕಾರದಿಂದಲ್ಲ, ಗರ್ವದಿಂದಲ್ಲ. ದೇವರೇ ಅದನ್ನು ಯಾಕೆ ಮಾಡಲ್ಲ, ಏನಾಯ್ತು ಎನ್ನುವಂತೆ ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಎಷ್ಟೋ ವಿಷಯಗಳನ್ನು ದೇವರು ಮಾಡಿದಾರಲ್ಲವೇ, ಅವುಗಳನ್ನು ಯೋಚಿಸುತ್ತಾ ಗತಕಾಲದಲ್ಲಿ ಇಷ್ಟೊಂದು ಮೇಲುಗಳನ್ನು ಹೊಂದಿಕೊಂಡಿದ್ದೇನೆ, ಈಗಲೂ ಕೂಡ ಮಾಡಿರಿ ದೇವರೇ. ಎಷ್ಟೋ ಸಾರಿ ನನ್ನನ್ನು ಬಿಡಿಸಿದಿರಿ, ಮತ್ತೊಂದು ಸಾರಿ ಬಿಡಿಸಿರಿ. ಎಷ್ಟೋ ಸಾರಿ ನನ್ನನ್ನು ಆಧರಿಸಿದಿರಿ, ಮತ್ತೊಂದು ಸಾರಿ ಆಧರಿಸಿರಿ. ಗತಕಾಲದಲ್ಲಿ ನಾನು ಎಷ್ಟೋ ಬಾಧೆಗೊಳಗಾಗಿ ಕುಗ್ಗಿ ಹೋದಾಗ ಎಷ್ಟೋ ನನ್ನನ್ನು ಆಧರಿಸಿದಿರಲ್ಲವೇ ಎಂಬುದನ್ನು ನೆನೆಸಿಕೊಂಡು ಕೃತಜ್ಞತೆಯೊಂದಿಗೆ, ಪ್ರಾರ್ಥನಾ ಮನವಿಗಳೊಂದಿಗೆ ನಿಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಬೇಕು. ನಾವು ಒಬ್ಬ ಡಾಕ್ಟರ್ ಬಳಿಗೆ ಹೋದಾಗ ನಮ್ಮ ರೋಗ ಏನಾಗಿದೆ ಎಂದು ಅವರಿಗೆ ಹೇಳ್ತೇವೆ. ಆನಂತರ ಅದರ ಮೇಲೆಯೇ ಅವರು ಪರೀಕ್ಷೆಗಳನ್ನು ಮಾಡ್ತಾರೆ. ನೀವೇನು ಲೆಕ್ಕ ಇಲ್ಲ ನನಗೆ, ನೀವೇ ನೋಡ್ಕೊಳ್ರಿ ಅಂತ ಹೇಳಿ ಕೂತ್ಕೊಂಡ್ರೆ ನಡೆಯುತ್ತೋ? ದೇವರ ಬಳಿಗೆ ಹೋದಾಗ ನಮ್ಮ ಸಂಗತಿ ಏನೆಂದು ಆತನಿಗೆ ಹೇಳಬೇಕು. ಆಗ ಆತನು ನಮ್ಮನ್ನು ಪರಿಶೀಲಿಸಿ, ಪರಿಶೋಧಿಸಿ, ನಮ್ಮನ್ನು ಪರಿಪೂರ್ಣಗೊಳಿಸುವುದಕ್ಕಾಗಿ, ಸ್ವಸ್ಥಪಡಿಸುವುದಕ್ಕಾಗಿ, ನಮ್ಮ ಕೊರತೆ ತೀರಿಸುವುದಕ್ಕಾಗಿ ನಮ್ಮ ಕರ್ತನು ಯಾವಾಗಲೂ ಸಿದ್ಧವಾಗಿದ್ದಾರೆ. ಯಾವ ಸಂಬಂಧವಾಗಿಯೂ ಚಿಂತಿಸಬೇಡಿರಿ, ಆದರೆ ಪ್ರತಿಯೊಂದು ವಿಷಯದಲ್ಲಿ ಪ್ರಾರ್ಥನಾ ಮನವಿಗಳೊಂದಿಗೆ ನಿಮ್ಮ ವಿಜ್ಞಾಪನೆಗಳನ್ನು ಕೃತಜ್ಞತೆಯೊಂದಿಗೆ ದೇವರಿಗೆ ತಿಳಿಯಪಡಿಸಿರಿ. ಆಗ ಯಾವಾಗ ನಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿದಾಗ, ನಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹೊರಿಸಿದಾಗ, ಆಗ ಸಮಸ್ತ ಜ್ಞಾನವನ್ನು ಮೀರಿದಂತಹ ದೇವರ ಸಮಾಧಾನವು ಯೇಸುಕ್ರಿಸ್ತನ ಮೂಲಕ ನಿಮ್ಮ ಹೃದಯಕ್ಕೂ ನಿಮ್ಮ ಯೋಚನೆಗೂ ಕಾವಲಾಗಿರಲಿ. ನಿಮ್ಮ ಸಮಸ್ತ ಜ್ಞಾನಕ್ಕೂ ಮಿಗಿಲಾದ ದೇವರ ಸಮಾಧಾನವು ಯೇಸುಕ್ರಿಸ್ತನ ಮೂಲಕ ನಿಮ್ಮ ಹೃದಯಕ್ಕೂ ನಿಮ್ಮ ಯೋಚನೆಗೂ ಕಾವಲಾಗಿರಲಿ. ನಮ್ಮ ಚಿಂತೆ 99% ನಮ್ಮ ಯೋಚನೆಯಲ್ಲೇ ಇರುತ್ತೆ. ಫೇಲ್ ಆಗ್ತೇನೇನೋ ಎಂಬ ಚಿಂತೆ ಎಲ್ಲಿವರೆಗೂ ಇರುತ್ತೆ? ಫೇಲ್ ಆಗುವವರೆಗೂ ಇರುತ್ತೆ. ಆಕ್ಸಿಡೆಂಟ್ ಆಗ್ತದೇನೋ ಎಂಬ ಚಿಂತೆ ಎಲ್ಲಿವರೆಗೂ ಇರುತ್ತೆ? ಆಕ್ಸಿಡೆಂಟ್ ಆಗುವವರೆಗೂ ಇರುತ್ತೆ. ಹೌದಲ್ಲವೇ? ಅದಕ್ಕೆ ನಮ್ಮ ಚಿಂತೆಯನ್ನು ಯೋಚನೆಯಲ್ಲಿ ಯೋಚಿಸುತ್ತಾ ಚಿಂತಿಸುತ್ತಿದ್ದೇವೆ. ನಮ್ಮ ಯೋಚನೆಗಳಲ್ಲಿ ಕೆಟ್ಟು ಹೋಗ್ತಿದ್ದೇವೆ, ಯೋಚನೆಗಳಲ್ಲಿ ಕುಗ್ಗಿ ಹೋಗ್ತಿದ್ದೇವೆ, ಯೋಚನೆಗಳಲ್ಲಿ ಬೇಸತ್ತು ಹೋಗ್ತಿದ್ದೇವೆ. ದೇವರ ಸಮಾಧಾನ ನಮ್ಮ ಯೋಚನೆಗಳನ್ನು ಮಾನಿಟರ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನಮ್ಮ ಯೋಚನೆಗಳಲ್ಲಿ ನೆಗೆಟಿವ್ ಥಾಟ್ಸ್ ಬರದಂತೆ, ನಕಾರಾತ್ಮಕ ಯೋಚನೆ ಬರದಂತೆ, ಇಲ್ಲವೇ ಅಪನಂಬಿಕೆ ಬರದಂತೆ ದೇವರ ಸಮಾಧಾನ ನಮ್ಮ ಹೃದಯವನ್ನು ಆಳುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನಾವು ಒಂದು ವಿಷಯದಲ್ಲಿ ಹೋರಾಡುವಾಗ ನಮ್ಮ ಕೈಲಾಗ್ತಾ ಇಲ್ಲ ಅಂದ್ಕೊಳ್ಳಿ, ಎಕ್ಸ್ಟ್ರಾ ಫೋರ್ಸಸ್ ಕಳಿಸುತ್ತಾರಲ್ಲವೇ? ಹಾಗೆಯೇ ಯೇಸು ತನ್ನ ಸಮಾಧಾನವನ್ನು ಕೊಟ್ಟು ನಮ್ಮ ಹೃದಯ ಕಳವಳಪಡಿಸುವವುಗಳನ್ನು ಜಯಿಸುವುದಕ್ಕಾಗಿ ಯೇಸು ನಮ್ಮ ಪಕ್ಷದಲ್ಲಿದ್ದು ಯುದ್ಧ ಮಾಡುತ್ತಾರೆ. ನಿಮ್ಮ ಯೋಚನೆಗಳನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಬಹುದು, ಮಾಡಿಕೊಳ್ಳಲಿಕ್ಕಾಗಲ್ಲ ಎಂದು ಹೇಳಬೇಡಿ. ನಿಮ್ಮ ಯೋಚನೆಗಳನ್ನು ದೇವರ ಬಳಿಗೆ ತರುವುದಾದರೆ ನಮ್ಮ ಪ್ರತಿಯೊಂದು ಯೋಚನೆಯನ್ನು ಸೆರೆ ಹಿಡಿದು ದೇವರ ಬಳಿಗೆ ತರಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ನಾವು ನಮ್ಮ ಯೋಚನೆಗಳಲ್ಲಿ ಪ್ರಶಾಂತತೆ ಹೊಂದುವುದಾದರೆ ನಮ್ಮ ಬದುಕಿನಲ್ಲಿ ಪ್ರಶಾಂತತೆ ಇರುತ್ತೆ. ನಾವು ಮಾಡುವ ಕ್ರಿಯೆಗಳೆಲ್ಲ ದೇವರಿಗೆ ಅಂಗೀಕಾರವಾಗಿಯೂ ಮಹಿಮೆಕರವಾಗಿಯೂ ಇರುತ್ತವೆ. ನೀವು ನಿಮ್ಮ ಯೋಚನೆಗಳಲ್ಲಿ ಚದರಿ ಹೋಗುತ್ತಿರುವಾಗ, ನೀವು ಕುಗ್ಗಿ ಹೋಗುತ್ತಿರುವಾಗ, ವ್ಯತಿರೇಕತೆಯ ಯೋಚನೆಯಿಂದ, ಭಯದೊಂದಿಗೆ, ಅಪನಂಬಿಕೆಯೊಂದಿಗೆ, ಬಾಧೆಯೊಂದಿಗೆ, ವೇದನೆಯೊಂದಿಗೆ ನೀವಿರುವಾಗ ನಿಮ್ಮ ಯೋಚನೆಗಳನ್ನು ಕಾವಲಾಗಿಡಬಲ್ಲಂತಹ ದೇವರ ಸಮಾಧಾನ ನಮಗೆ ಬೇಕು. ಯಾವಾಗ ನಾವು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸುತ್ತೇವೋ, ಆಗ ದೇವರು ತನ್ನ ಶಕ್ತಿಯನ್ನು ರಿಲೀಸ್ ಮಾಡುವಂತೆ ತನ್ನ ಸಮಾಧಾನ ನಮಗೆ ಕೊಡುವಾತನಾಗಿದ್ದಾರೆ. ತನ್ನ ಸಮಾಧಾನ ನಮ್ಮ ಹೃದಯಕ್ಕೂ ನಮ್ಮ ಯೋಚನೆಗಳಿಗೂ ಕಾವಲಾಗಿಡುತ್ತಾರಂತೆ. ಒಂದು ಕೆಟ್ಟ ಯೋಚನೆ, ಒಂದು ನಕಾರಾತ್ಮಕ ಯೋಚನೆ, ಒಂದು ನೆಗೆಟಿವ್ ಯೋಚನೆ ಬರದಂತೆ ನಮ್ಮ ಯೋಚನೆಗಳನ್ನು ಕಾಪಾಡುವುದಕ್ಕಾಗಿ, ನಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಬಲ್ಲಂತಹ, ಅವುಗಳನ್ನು ಪಾಸಿಟಿವ್ ಆಗಿ ಮಾರ್ಪಡಿಸಬಲ್ಲಂತಹ ಸಮಾಧಾನ ನಮ್ಮ ಹೃದಯಗಳನ್ನು ಆಳುತ್ತದೆ. ಈ ನೂತನ ವರ್ಷದಲ್ಲಿ ಸಮಾಧಾನವುಳ್ಳವರಾಗಿ ನಮ್ಮ ಮುಂದೆ ಸಾಗುವಂತೆ ನಾವು ಕರ್ತನ ಮುಂದೆ ಮೇಲಿಂದ ಮೇಲೆ ನಮ್ಮ ವಿಜ್ಞಾಪನೆಗಳನ್ನು ತಿಳಿಯಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರೆಲ್ಲ ಚಿಂತಿಸುತ್ತಾ ಇದ್ದಾರೋ, ಯಾವ ವಿಷಯದಲ್ಲಿ ಚಿಂತಿಸುತ್ತಿದ್ದಾರೋ, ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದಾರೋ, ಯಾವ ವಿಷಯದಲ್ಲಿ ಕಳವಳಗೊಳ್ಳುತ್ತಿದ್ದಾರೋ, ಅಂಥವರೊಂದಿಗೆ ಈ ದಿನ ನೀವು ಮಾತಾಡಿದ್ದೀರಿ ದೇವರೇ. ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ನನ್ನ ಶಾಂತಿಯನ್ನೇ ನಿಮಗೆ ಕೊಟ್ಟು ಹೋಗ್ತಿದ್ದೇನೆ ಅಂದಿದ್ದೀರಿ. ಸಮಾಧಾನದ ಪ್ರಭುವಾಗಿರುವ ನೀವು ನಿಮ್ಮ ಸಮಾಧಾನ ನಮ್ಮ ಹೃದಯ ಆಳುವ ಹಾಗೆ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಮ್ಮ ಚಿಂತೆಯನ್ನೆಲ್ಲ ನಿಮ್ಮ ಮೇಲೆ ಹಾಕುವುದಕ್ಕಾಗಿ, ನಿಮ್ಮ ಸನ್ನಿಧಿಯಲ್ಲಿ ವಿಜ್ಞಾಪಿಸುವುದಕ್ಕಾಗಿ, ಯಾರೆಲ್ಲ ಯಾವ ಯಾವ ಕೊರತೆಯಲ್ಲಿ, ಬಾಧೆಯಲ್ಲಿ, ಯಾವ ಯಾವ ಶ್ರಮೆಯಲ್ಲಿದ್ದಾರೋ ಅಂಥವರನ್ನು
ಈ ದಿನ ದೇವರೇ ನಿಮ್ಮ ಅದ್ಭುತವಾದ ಮುಟ್ಟುವಿಕೆಯಿಂದ ಸಮಾಧಾನವುಳ್ಳವರಾಗಿರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೇ ದೇವರು ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಸಂದೇಶ ಇತರರು ಕೇಳುವಂತೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಆದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.